ಪಾವಗಡ ಜಾಮಿಯಾ ಮಸೀದಿಯಲ್ಲಿ ನೂತನ ಅರಬ್ಬಿ ಮದರಸಾ ಕಟ್ಟಡ ಉದ್ಘಾಟನೆ. ಪಾವಗಡ ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಅರಬ್ಬಿ ಮದರಸಾ ಬೃಹತ್ ಕಟ್ಟಡವನ್ನು ಇಂದು ಭಕ್ತಿ ಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಉದ್ಘಾಟಿಸಲಾಯಿತು. ಈ ಕಟ್ಟಡ ನಿರ್ಮಾಣಕ್ಕೆ ಪಾವಗಡ ಪುರಸಭೆಯಿಂದ ರು 2 ಲಕ್ಷ ಅನುದಾನ ನೀಡಲಾಗಿದ್ದು, ಜಾಮಿಯಾ ಮಸೀದಿಯಲ್ಲಿ ಸಹಕಾರದೊಂದಿಗೆ ಬೃಹತ್ ಕೊಠಡಿಯನ್ನು ನಿರ್ಮಿಸಲಾಗಿದೆ. ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಪುರಸಭೆ ಮಾಜಿ ಅಧ್ಯಕ್ಷರಾದ ಪಿಎಚ್ ರಾಜೇಶ್ ಹಾಗೂ ಪುರಸಭಾ ಸದಸ್ಯ ಎನ್ ರವಿ ಅವರು ವಿಶೇಷ ಸಹಕಾರ ನೀಡಿದ್ದು, ಜಾಮಿಯಾ ಮಸೀದಿಯಲ್ಲಿ ಮುತುವಲ್ಲಿ ಕಾರ್ಯದರ್ಶಿ, ನಿರ್ದೇಶಕರು ಹಾಗೂ ನೌಜವಾನ್ ಕಮಿಟಿಯ ಸದಸ್ಯರ ಸಹಯೋಗದಿಂದ ಕಾಮಗಾರಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ತಿಳಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಜಾಮಿಯಾ ಮಸೀದಿಯಲ್ಲಿ ಮುತವಲ್ಲಿ ಲತೀಫ್ ಸಾಬ್, ಕಾರ್ಯದರ್ಶಿ ಜಾವೀದ್ ಸಾಬ್, ಉಪಾಧ್ಯಕ್ಷರು ಗೌಸ್ ಮದೀನ್, ನಿರ್ದೇಶಕರಾದ ಶಫೀಯುಲ್ಲಾ, ಡಬ್ಲ್ಯೂಕೆಪಿ ಕಲೀಂ, ಆಲಿಂ, ಸಮೀವುಲ್ಲಾ, ಆರ್ಟಿ ಖಾನ್, ನಿಜಾಮ್ ಆಲಿ, ಶಫಿ, ಸಮಿ, ನವಾಬ್, ರಿಜ್ವಾನ್ ಉಲ್ಲಾ, ಹಲೀಂ, ಅಲ್ತಾಫ್ ಸಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ನೌಜವಾನ್ ಕಮಿಟಿಯ ಅಧ್ಯಕ್ಷ ರಿಯಾಜ್, ಉಪಾಧ್ಯಕ್ಷ ಶುಕ್ಕು ಸಿಕಂದರ್ ಹಾಗೂ ಧರ್ಮಗುರು ಮುಬಾರಕ್ ಹಜರತ್ ಸೇರಿದಂತೆ ಸಮಿತಿಯ ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಮುಖಂಡರು, ಧಾರ್ಮಿಕ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಮದರಸಾ ಕಟ್ಟಡ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಪಾವಗಡ ತಾಲೂಕಿಗೆ ಒಂದು ಜಾಮಿಯಾ ಮಸೀದಿ ಅಂತ ಹೆಸರುವಾಸಿ. ಈ ಒಂದು ಜಾಮಿಯಾ ಮಸೀದಿಯಲ್ಲಿ ಹಲವಾರು ಮಕ್ಕಳು ಮದ್ರಸಾ ಅರಬ್ಬಿ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರಿಗೆ ಒಂದು ಸ್ಥಳಾವಕಾಶ ಕಡಿಮೆ ಇತ್ತು. ಪುರಸಭೆ ವತಿಯಿಂದ 2 ಲಕ್ಷ ಅನುದಾನದಲ್ಲಿ ಹಾಗೂ ಮಸೀದಿಯ ಒಂದು ಎಲ್ಲ ಕಮಿಟಿಯಿಂದ ಮತ್ತು ಸಾರ್ವಜನಿಕರಿಂದ ದುಡ್ಡನ್ನು ಸಹಕರಿಸಿ ಇವತ್ತು ಬೃಹತ್ಕಾರದ ಒಂದು ಬಿಲ್ಡಿಂಗ್ ಆಗಿದೆ. ಇದು ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಇದರಲ್ಲಿ ನಮ್ಮ ಜಾಮಿಯಾ ಮಸೀದಿ ಮುತುವಲ್ಲಿ ಹಾಗೂ ಸೆಕ್ರೆಟರಿ ಹಾಗೂ ಎಲ್ಲ ನಿರ್ದೇಶಕರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಪುರಸಭೆಯ ಅಧ್ಯಕ್ಷರಾದಂಥ ರಾಜೇಶ್ ಅವರು ಹಾಗೂ ಪುರಸಭೆ ಸದಸ್ಯ ರವಿ ಅವರು ಒಂದು ಸಹಕಾರ, ಅವ್ರಿಗೂ ಸಹ ನಾವು ನಮ್ಮ ಮಸೀದಿ ಎಲ್ಲ ಜಮಾತ್ ಪರವಾಗಿ ಅವರಿಗೆ ಧನ್ಯವಾದಗಳು.